ರಾತ್ರಿ ನನಗೊಂದು ದುಃಸ್ವಪ್ನವಾಯಿತು. ನಾನು ಹಿವಾರಾರ್ಥವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಕೂಗನ್ನೇ ಹಿಂಬಾಲುತ್ತಾ ಬಹುದೂರ ಓಡಿದೆನು. ಆಗ ನಮ್ಮ ಪೂಜ್ಯರಾದ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯೇ ಎಂದು ಕೂಗಿಕೊಂಡರು. ಆಗ ನಾನು ತಂದೆಯವರನ್ನು ಕಾಪಾಡಬೇಕೆಂದು ಬಹುದೂರ ಓಡಿದೆನು ಶತ್ರುಘ್ನ. ಅಷ್ಟರಲ್ಲಿ ನಮ್ಮ ಪೂಜ್ಯರಾದ ಜನಕನು ಕಣ್ಮರೆಯಾದರು ಶತ್ರುಘ್ನ. ಅನಂತರ ಎಚ್ಚರವಾಯಿತು. ಅದು ಎದ್ದು ನೋಡುವೊಳಗಾಗಿ ಎಲ್ಲವೂ ಶೂನ್ಯ. ಇದಕ್ಕೆಲ್ಲ ಕಾರಣ ಏನಿರಬಹುದು ಸಹೋದರ? ಅಣ್ಣ, ಉದ್ಯೋಗಶೀಲರಾದ ಸ್ತ್ರೀ ಪುರುಷರು, ಗಜ ರಥ ತುರುಗಗಳು, ತರಂಗಗಳಾಗಿ ಓಡಾಡುತ್ತಿದ್ದ ರಾಜಬೀದಿಗಳು ಎಲ್ಲವೂ ಜನಶೂನ್ಯವಾಗಿರುವು. ನಡೆಯಣ್ಣ, ಬೇಗನೆ ಹೋಗಿ ಎಲ್ಲವನ್ನೂ ತಿಳಿಯೋಣ. ನಡೆ ಸಹೋದರ. ಅಣ್ಣ, ನಿನ್ನೆ ದಿನ ದೂತನು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ತಿಳಿಸಲು ಮಾವನ ಪಟ್ಟಣಕ್ಕೆ ಬಂದಿದನಲ್ಲವೇ? ಹೌದು ಅಣ್ಣ. ಆದರೆ ಇಲ್ಲಿ ನೋಡಿದರೆ ಕಲ್ಲಿಲು ತೋರಣಗಳ ಅಲಂಕಾರವಾಗಲಿ, ಯಾವುದೇ ಮಂಗಳಕರ ವಾದ್ಯ ಶಬ್ದಗಳು ಕೇಳಿಬರುತ್ತಿಲ್ಲ. ಸುಮಂಗಲ್ಯರಾಗಲಿ ಸುವಾಸಿನರಾಗಲಿ ಯಾರೊಬ್ಬರು ಇಲ್ಲಿ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಈಗ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ವ್ಯಸನವು, ವ್ಯಥೆಯು ಹಾಗೂ ಬೇಸರವು ಉಂಟಾಗುತ್ತಿರುವುದಲ್ಲ ಸಹೋದರಲ್ಲ. ಅಣ್ಣ, ಇದಕ್ಕೆಲ್ಲ ಕಾರಣ ಏನಿರಬಹುದು ಸಹೋದರ? ಅಣ್ಣ, ಬೇಗನೆ ಹೋಗಿ ಎಲ್ಲರ ಕುಶಲವನ್ನು ತಿಳಿಯೋಣ.
ಈಗ ನನ್ನ ಕುಮಾರರು ಬಂದು ಜನಕನಿಗೆ ಅಂತ ಹೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿ. ಶತ್ರುಘ್ನ, ಈ ದಿನ ಮಾತೆಯ ಅಂತಃಪುರವನ್ನು ನೋಡಿದರೆ ವಾಸವಾಗುತ್ತಿರುವಂತೆ ಕಾಣುತ್ತಿರುವುದಲ್ಲ. ಅದಕ್ಕನುಗುಣಸಾರವಾಗಿ ಮಾತೆಯೂ ಸಹ ಮೌನದಿಂದ ಇರುವರು. ಅಮ್ಮ ಜನನಿ, ಇದೋ ನಮಸ್ಕರಿಸುವೆನು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಏಕಮ್ಮ ಮೌನದಿಂದ ಇರುವೆ? ಈ ನಿನ್ನ ದುಃಖಕ್ಕೆ ಕಾರಣವೇನು? ಅಲ್ಲದೆ ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನಲ್ಲಿ ಕಾಣುತ್ತಿಲ್ಲವಲ್ಲ? ಜನಕ 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 ಕುಮಾರ, ಎಲ್ಲಿ ತಾಯಿ ಜನಕನು ಕಾಣುತ್ತಿಲ್ಲವಲ್ಲ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳೇ. ಜನಕ, 60,000 ವರ್ಷಗಳ ಕಾಲ ರಾಜ್ಯವನ್ನು ಭಾರ ಮಾಡುತ್ತಾ ನಿಮಗೆ ಪ್ರಜೆಗಳನ್ನೇ ಮಕ್ಕಳಂತೆ ನೋಡಿಕೊಳ್ಳುತ್ತಾ ನೀವು ಅನೇಕ ಕಾಲ ಮಕ್ಕಳಿಲ್ಲದೆ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿ 4 ಕೆಚ್ಚದೆ ಪುತ್ರನ್ನು ಪಡೆದ ಈ ನಿಮ್ಮ ಅಂತ್ಯಕಾಲದಲ್ಲಿ ಈ ಪಾಪಿಗಳಾದ ಪರಮ ಶತ್ರು ಇಲ್ಲದ ಸಮಯದಲ್ಲಿ ಪರಲೋಕವಾಸಿ ಆದೆಯ ತಂದೆ, ಪರಲೋಕವಾಸಿ ಆದೆಯ ಅಮ್ಮ. ಅಮ್ಮ, ತಂದೆಯ ಈ ಅಗಾಧವಾದ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನು ಮಕ್ಕಳಿರ. ಏನು? ನೀನು ಕಾರಣಳೆ? ಹೌದು. ಅದು ಹೇಗಮ್ಮ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಆ ವಿಷಯವನ್ನು ನಾನು ಸಹ ಕೇಳಲ್ಪಟ್ಟಿದ್ದೆ.